ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಇನ್ಸ್ಟಾ ಪೇಜ್ಗೆ ಹಾಗೂ ಯೂಟ್ಯೂಬ್ ಚಾನಲ್ಗೆ. ಸುಮಾರು ಜನ ಕೇಳ್ತಾ ಇದ್ರಿ, ಸುಮಾರು ಜನ ಪ್ರಶ್ನೆಗೆ ಇವತ್ತು ಉತ್ತರ ಸಿಗತ್ತೆ. ಏನಂತ ಹೇಳಿದ್ರೆ ಅಂಕೆ ಯಾಕೆ ಹಾಕ್ತಾರೆ, ಹಾಗೆ ಹೇಗೆ ಹಾಕ್ತಾರೆ, ಮತ್ತು ಒಂದು ಅಮ್ಮನವರ ಕಥೆನ ಹಾಗೆ ನೋಡ್ಕೊಂಡು ಬರೋಣ. ಸೊ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು ಒಂದ್ಸಲ ತಿಳಿಸ್ಕೊಡಿ. ರಾಘವೇಂದ್ರ ಮಂಜಪ್ಪ ಆಸಾದಿ ಅಂತ. ನಾವು ಮೂಲತಃ ನೆಗವಾಡಿ ಗ್ರಾಮದವರು, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್, ನೆಗವಾಡಿ ಗ್ರಾಮದವರು. ನಮ್ಮ ಹಿರಿಯಕರು ಮೂಲತಃವಾಗಿ ಸಿರಿಸಿ ವಾಸಿಗಳೇ. ಇಲ್ಲಿಂದನೇ ನಮ್ಮ ಆಸಾದಿ ಅಂತಕ್ಕಂಥ ಒಂದು ಬಂಧುವಿನ ಒಂದು ಬಳಗ ಇಲ್ಲಿಂದನೇ ಹುಟ್ಟಿರೋದು. ಇಲ್ಲಿ ನಮ್ಮ ಒಂದು ಆಸಾದಿ ಸಂತತಿಗೆ ಮೂಲ ಆಸಾದಿ ಬಸವ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೂಲ ಕಾರಣೀಕರ್ತರು. ಅವರು ಮೂಲತಃ ಸಿರಿಸಿಯವರು. ಸರ್, ಈಗ ಹೇಳಿದ್ರಿ ಬಸವ ಅವ್ರ ಬಗ್ಗೆ ಹೇಳಿದ್ರಿ. ಸೊ ಹಾಗಂದ್ರೆ ಇಲ್ಲಿಂದನೇ ಕತೆ ಸ್ಟಾರ್ಟ್ ಆಗತ್ತೆ ಅಂತ ಅನ್ಸುತ್ತೆ. ಸೊ ಅಮ್ಮನವರು ಶಿರ್ಸಿಗೆ ಬಂದು ನೆಲೆ ನಿಲ್ತಿದ್ದು ಹೇಗೆ ಅಂತ ಹೇಳ್ಬೋದಾ? ಮೇಡಮ್, ಅಮ್ಮನವರು ಮೂಲತಃ ನಮಗೆ ಇಲ್ಲಿ ಕಥೆ ಪುರಾಣಗಳ ಪ್ರಕಾರ ಈಗ ಒಂದು 3-4 ತಲೆಮಾರುಗಳ ಹಿಂದೆ 300-400 ವರ್ಷಗಳ ಆಗಿರ್ಬೋದು. ಆ ಒಂದು ಸಮಯದಲ್ಲಿ ಮೂಲತಃ ಹಾನಗಲ್ ಮಾರಿಕಾಂಬ ದೇವಿ ಒಂದು ಜಾತ್ರೋತ್ಸವ ನಡೀತಾ ಇದ್ದು. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾರಿಕಾಂಬ ದೇವಸ್ಥಾನದ ಮಾರಿಕಾಂಬ ಜಾತ್ರೆಗಳು ನಡೆಯೋದು ಅಂದರೆ ಹಾನಗಲ್ಲು ಫಸ್ಟು. ಸಿರಿಸಿಗಿಂತ ಮೊದಲು ಹಾನಗಲ್ಲಲ್ಲಿ ಜಾತ್ರೆಗಳು ನಡೀತಾ ಇರೋದು. ಅಲ್ಲಿ ನಡೆದು ಅಮ್ಮನವರು ಜಾತ್ರಾ ಕಾರ್ಯಕ್ರಮ, ಅಂಕಿ ಹಾಕೋದು, ದೊಡ್ಡರಂಗ, ಇವೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅಮ್ಮನು ಗಡಿ ವಿಸರ್ಜನೆ ಅಂತ ಮಾಡ್ತಾರೆ. ಇಲ್ಲಿ ಹೆಂಗೆ 9 ದಿನಗಳ ನಂತರ ಮಾಡ್ತಾರಲ್ಲ, ಈ ಥರ ಗಡಿ ವಿಸರ್ಜನೆ ಅಂತ ಮಾಡ್ತಾರೆ. ಈ ಒಂದು ಗಡಿ ವಿಸರ್ಜನಾ ಕಾರ್ಯಕ್ರಮ ಮಾಡಿ ಅಮ್ಮನ ಮರುಕಳಿಸಿ ವಾಪಸ್ ದೇವಸ್ಥಾನಕ್ಕೆ ತರಬೇಕು. ಆವಾಗ ಪ್ಯಾಕ್ ಮಾಡಿರ್ತಾರೆ, ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿರ್ತಾರೆ. ಅಲ್ಲಿ ಆ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಬರುವಾಗ ಕಳ್ಳರು ಆ ಒಂದು ಪೆಟ್ಟಿಗೆನ ಕಳ್ಳತನ ಮಾಡ್ತಾರೆ. ಪೆಟ್ಟಿಗೆ ಅಮ್ಮ ಇದರಂತ ಗೊತ್ತಿಲ್ಲ. ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಅಮ್ಮ ಇದೆ ಅಂತ. ಅಲ್ಲಿ ಅವರು ಕಳ್ಳತನ ಮಾಡ್ತಿರೋದು ಒಂದು ಆಭರಣದ ಆಸೆಗೆ ಅಷ್ಟೇ. ಅಲ್ಲಿ ಅಮ್ಮ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಕಳ್ಳತನ ಮಾಡಿರ್ತಾರೆ. ಆಗೆಲ್ಲ ಬಸ್ಸಿನ ವ್ಯವಸ್ಥೆಗಳು ಈಗ ನನಗೆ ವೆಹಿಕಲ್ ವಾಹನ ವ್ಯವಸ್ಥೆ ಇಲ್ಲ. ನಡೆದು ಸಾಗಿ ಬಂದರು. ಯಾವುದಕ್ಕೆ ಹೋದರೂ ಏನೂ ಗೊತ್ತಿಲ್ಲ. ಬಂದಿರೋ ಜಾಗ ದೇವಿಕೆರೆ, ಈಗಿನ ಸಿರಿಸಿಯ ದೇವಿಕೆರೆ ಅಂತಕ್ಕಂಥ ಜಾಗಕ್ಕೆ ಬೆಳಗಾಗುವ ಹೊತ್ತಿಗೆ ಅಲ್ಲಿಗೆ ಬಂದು ಮುಟ್ತಾರೆ. ಮುಟ್ಟಿದಾಗ ಈಗ ಅನ್ಯ ವ್ಯಕ್ತಿಗಳು ನೋಡ್ತಾರೆ ಅಂತನೋ ಅಥವಾ ಅವರಿಗೆ ಬೆಳಕಾಯಿತು ನಾವು ಇಲ್ಲಿಂದ ಹೋಗೋಣ ಅನ್ನೋ ಉದ್ದೇಶದಿಂದನೋ ಅದರಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದು ಬಾಕಿ ಅಮ್ಮನ ಮುಖ ಎಲ್ಲ ಸೇರಿ ಕೆರೆಗೆ ಬಿಸಾಡ್ತಾರೆ. ಆಗ ಅಮ್ಮ ಕೆರೆಯಲ್ಲಾಯಿತು. ಇವರು ಹಣ ಆಭರಣಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ. ಹೋದ್ಮೇಲೆ ಆ ಅಮ್ಮ ಇಲ್ಲಿ ನಮ್ಮ ಪೂರ್ವಜರು, ನಮ್ಮ ಈ ಒಂದು ಆಸಾದಿ ಸಂತತಿಯ ಮೂಲ ಪೂರ್ವಜರು ಆಸಾದಿ ಬಸವ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಮರ್ಕಿದುರ್ಗಿಯ ಸೇವೆ ಮಾಡ್ಕೊತ ಇಲ್ಲಿಂದ ವರ್ಷ ನಡೀತಕ್ಕಂಥ ಚಂದ್ರಗುತ್ತಿ ಜಾತ್ರೆಗೆ ಇಲ್ಲಿಂದ ಪಾದಯಾತ್ರೆ ಹೋಗೋದು ಬರೋದು ಮಾಡ್ತಾಯಿದ್ರು. ಅವರು ಅಲ್ಲಿಗೆ ಹೋಗಿ ಬಂದು ಅವರು ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಈ ಕೆರೆಯಲ್ಲಿ ಏನು ಕಳ್ಳರು ಬಿಸಾಕಿರ್ತಾರಲ್ಲ ಶ್ರೀ ಮಾರಿಕಾಂಬ ದೇವಿಯನ್ನು, ಅವಳು ನಮ್ಮ ಗುರು ಆಗಿರ್ತಕ್ಕಂಥ, ನಮ್ಮ ಧರ್ಮಗುರು ಆಗಿರ್ತಕ್ಕಂಥ ಆಸಾದಿ ಬಸವ ಅವರ ಕನಸಲ್ಲಿ ಬಂದು, ಮಗ ನಾನು ಹಿಂಗೆ ಕೆರೆಯಲ್ಲಿ ಬಿಸಾಕಿದ್ದಾರೆ, ಕೆರೆಯಲ್ಲಿದ್ದೀನಿ, ನನ್ನ ಬಂದು ಕರ್ಕೊಂಡು ಹೋಗು ಅಂತೇಳಿ ತಾಯಿ ನಮ್ಮ ಆಸಾದಿ ಬಸವನಿಗೆ ವಾಡಿಕೆ ಮಾಡ್ತಾರೆ. ವಾಡಿಕೆ ಮಾಡಿದಾಗ ಆಸಾದಿ ಬಸವ ಅವರು ಅದೇ ರೀತಿ ಬಂದು ಊರ ಹಿರಿಯಕರಿಗೆ, ಗೌಡರಿಗೆ, ಗ್ರಾಮದಲ್ಲಿ ಇರ್ತಕ್ಕಂಥ ಗುರು ಹಿರಿಯರಿಗೆ ತಿಳಿಸ್ತಾರೆ. ಹೀಗೆ ಗ್ರಾಮದೇವಿ ಹಿಂಗೆ ಕೆರೆಯಲ್ಲಿದ್ದಾರೆ, ಕರ್ಕೊಂಡು ಬರೋಣ ಬರ್ರಿ ಅಂದಾಗ ಊರನ್ನವ್ರು ಸ್ವಾಭಾವಿಕ ಬೈತಾರೆ. ಒಬ್ಬ ವ್ಯಕ್ತಿ ಮಾತನ್ನು 4 ಜನ ಹಿರಿಯರು ಯಾರೂ ಕೇಳಲ್ಲ. ಇಂಥವೆಲ್ಲ ಹೇಳಿದಾಗ ಫುಲಿಶ್ ಅನಿಸ್ತದೆ. ನೀನೇನು ಹುಚ್ಚಿದ್ದಂಗೆ ಇದೆಯಾ, ಹೋಗೋ, ಇವೆಲ್ಲ ಆಗೋಗದೇ ಇರೋ ಕೆಲಸ, ನಿನ್ನ ಮೇಲೆ ಗ್ರಾಮದೇವಿ ಬಂದು ಹೇಳೋದೊಂದು ಏನದು, ಅದೆಲ್ಲ ಆಗೋಗದೇ ಇರೋ ಕೆಲಸ, ಸುಮ್ಮನೆ ಹೋಗು ಅಂತ ಬೈತಾರೆ. 1 ಟೈಮ್ ಬೈತಾರೆ, 2 ಟೈಮ್ ಬೈತಾರೆ, ಮತ್ತೆ ಹಾಗೆ ಬೈದು ಕಳಿಸ್ತಾರೆ. ಇವನು ಮತ್ತೆ ಗ್ರಾಮದೇವಿ ಅವನಿಗೆ ಕನ್ಸಲ್ಲಿ ಬಂದು ಹೇಳ್ತಾಳೆ. ಆದರೆ ಅವನು ಹೋಗಿ ಹೇಳಿದಾಗ ಊರನ್ನವ್ರು ಎಲ್ಲೂ ನಂಬಲ್ಲ. ಕೊನೆಗೊಂದಿನ ನಂಬ್ತಾರೆ. ಆಯಿತು, ನಂಬ್ತೀವಿ, ಬರ್ತೀವಿ. ಆದರೆ ಅಲ್ಲಿ ಏನಾದರೂ ಆಗಿ ಶ್ರೀ ಮಾರಿಕಾಂಬ ದೇವಿ ಎದ್ದು ಬಂದಿಲ್ಲ ಅಥವಾ ಸಿಕ್ಕಿಲ್ಲ ಅಂದರೆ ನಿನ್ನ ಪ್ರಾಣವನ್ನು ಅಲ್ಲೇ ತೆಗಿತೀವಿ ಅಂತಕ್ಕಂಥ ಒಂದು ಷರತ್ತಿನ ಅನ್ವಯವಾಗಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಆಯಿತು ಅಂಥೇಳಿ ಒಪ್ಕೊತಾನೆ. ಆದರೆ ಅದೇ ಹಿಂದಿನ ದಿವಸ ಶ್ರೀ ಮಾರಿಕಾಂಬ ಅವ್ರ ಕನ್ಸಲ್ಲಿ ಬಂದು ಹೇಳಿರ್ತಾಳೆ, ಅಮ್ಮ ಹೀಗೆಲ್ಲ ಷರತ್ತು ಕೇಳ್ತಾ ಇದ್ದಾರೆ, ಹಂಗೆ ನೀನು ಹೂ ಅಂದರೆ ಒಪ್ಕೊತೀನಿ ಅಂದಾಗ ತಾಯಿ ಹೇಳ್ತಾಳೆ, ನೀ ಬಾ, ಬೆಳಿಗ್ಗೆ ಪೂಜೆ ಮಾಡು, ಒಂದು ಕೆಂಪು ಹೂವನ್ನು ಕೆರೆಗೆ ಎರಿಸಿ ನನ್ನ ಕರಿ, ಅಮ್ಮ ಎದ್ದು ಬಾ ಅಂತ ಕರಿ, ನಾನು ಎದ್ದು ಬರ್ತೀನಿ. ಅಷ್ಟೊಂದು ವಾಡಿಕೆಯನ್ನು ನೀಡಿ ಇವನು ಜೀವ ತನಕ ಸರತಿಯಾಗಿ ಹೋಗ್ತಾನೆ. ಬೆಳಿಗ್ಗೆ ಪೂಜೆ ಮಾಡ್ತಾರೆ.
ಅಮ್ಮ ಹೇಳಿದ ಹಾಗೆ ಅಮ್ಮನ ನುಡಿ ಹಾಗೆ ಅವನು ಕೆಂಪು ಹೂವನ್ನು ಕೆರೆಗೆ ಬಿಸಾಕಿ, ಅಮ್ಮ ನಾನು ಬಂದಿದ್ದೀನಿ, ನೀನು ಬಂದಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗುತ್ತೆ, ಊರಿನವ್ರು ಹೀಗೆಲ್ಲ ಷರತ್ತಿನ ವರೆಗೆ ಕರ್ಕೊಂಬಂದಿದ್ದಾರೆ, ಬಾ ನೀನು ಅಂತ ಕರೆದಾಗ ತಾಯಿ ಮಾರಿಕಾಂಬೆ ಬರ್ತಾಳೆ. ಅವತ್ತಿನಿಂದ ಇವತ್ತಿನವರೆಗೂ ಆಸಾದಿಯ ಭಕ್ತಿಗೆ ಮೆಚ್ಚಿದ ಶ್ರೀ ಮಾರಿಕಾಂಬೆ ಅಂತೇಳಿ ಸಿರಿಸಿಯಲ್ಲಿ ವಾಡಿಕೆ ಇದೆ. ಇದು ನಮ್ಮ ಪೂರ್ವಜರು ನಡೆದು ಬಂದಿರತಕ್ಕಂಥ ದಾರಿ. ಅಲ್ಲಿಂದ ಆಸಾದಿ ಬಸವ ಅವರು ಈ ಒಂದು ಸಿರಿಸಿಯ ಶಹರದಲ್ಲಿ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾರೆ, ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಆಗಿನ ಒಂದು ಅವರ ಒಂದು ಪರಂಪರೆಯಾಗಿ ನಾವು ಒಂದು ಆಸಾದಿ ಬಂಧುಗಳಾಗಿ ಇವತ್ತಿಗೂ ಒಂದು ಬಾಬುದಾರರಾಗಿ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಇನ್ನು ಸರ್, ಈಗ ಎಲ್ಲ ನೋಡಿದೆ, ಈಗ ಜಾತ್ರೆಗಳಿಗೆ ನಿಮ್ಮ ಪಾತ್ರ ಎಷ್ಟಿದೆ ಮೇಡಮ್? ಮುಖ್ಯವಾಗಿ ಜಾತ್ರೆಯಲ್ಲಿ ಹೆಚ್ಚಿನ ಪ್ರೆಸೆಂಟೇಷನ್ ಅಂದರೆ ನಮ್ಮದೇ, ಆಸಾದಿ ಬಂಧುಗಳದ್ದೇ. ಪ್ರಥಮವಾಗಿ ಜಾತ್ರೆ ಪ್ರಾರಂಭವಾದ ತಕ್ಷಣ ನಮಗೆ ಇಲ್ಲಿಂದ ಆಹ್ವಾನ ಬರುತ್ತೆ, ಓಕೆ, ದೇವಸ್ಥಾನದಿಂದ, ಇಲ್ಲ ನಾವು ಜಾತ್ರೆಯನ್ನು ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಆಹ್ವಾನ ಬರುತ್ತೆ. ಅದಕ್ಕೆ ಹೊನ್ನು ಭಂಡಾರ ಕೊಡೋದು ಅಂತ ನಾವು ಕರಿತೀವಿ. ನಮ್ಮ ಹಳ್ಳಿ ಮನೆ ವಾಡಿಕೆಯಲ್ಲಿ ಹೊನ್ನು ಭಂಡಾರ ಕೊಡೋದು ಅಂತ ನಾವು ಕರಿತೀವಿ. ಅದಕ್ಕೆ ನಮ್ಮ ಆಸಾದಿಯವರನ್ನು ಜಾತ್ರೆಗೆ ಕರೆ ಮಾಡಲಿಕ್ಕೆ ಒಬ್ಬ ಕಮಿಟಿಯವರು ಬಂದು ಕರೆ ಮಾಡ್ತಾರೆ ಅಂದರೆ ಅದಕ್ಕೆ ನಾವು ಹೊನ್ನು ಭಂಡಾರ ಕೊಡೋದು ಅಂತ ಕರಿತೀವಿ. ಅದನ್ನು ಪ್ರಥಮವಾಗಿ ಅಲ್ಲಿಂದ ಶುರುವಾಗುತ್ತೆ. ಬಂದು ಹೊನ್ನು ಭಂಡಾರ ಕೊಡ್ತಾರೆ, ನಾವು ಅದು ಬರ್ತೀವಿ. ಅಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿಯ ವಿಶ್ಲೇಷಣೆಯನ್ನು ತಿಳಿಸ್ತೀವಿ. ಇದು ಬೇಕು, ಇದು ಬೇಡ, ಈಗ ಪೂಜೆಗೆ ಇದು ಬೇಕು, ಇದು ಬೇಡ, ವಿವರಗಳಿದ್ದಾವೆ. ನಮ್ಮ ಹತ್ರನೂ ಅದೆಲ್ಲ ವಿವರಗಳಿದೆ. ನಮ್ಮ ಹಿರಿಯರು ಏನು ಮಾಡಿಟ್ಟಿದ್ದಾರೆ ಅವೆಲ್ಲ ವಿವರಗಳಿದೆ. ಆ ವಿವರಗಳನ್ನು ತಿಳಿಸಿರ್ತೀವಿ. ಅಲ್ಲಿಂದ ಜಾತ್ರೆ ಪ್ರಾರಂಭ. ಅಂಕಿಯ ನಿಮಿತ್ತ ಮೊನ್ನೆ ನಾವು ಅಂಕಿ ಹಾಕಿದ್ವಲ್ಲ, 18ನೇ ತಾರೀಕು ಅಂಕಿ ಹಾಕಿದ್ವಲ್ಲ, ಅಂಕಿಯ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ದೀರಾ. ನೋಡಿದ್ರೆ ಸುಮಾರು ಜನ ನಂಗೆ ಮೆಸೇಜ್ ಹಾಕಿದ್ರು, ಎಸ್ಪೆಷಲಿ ಸುಮಾರು ಜನ ನಂಗೆ ಮೆಸೇಜ್ ಹಾಕಿದ್ರು, ಸರ್ ಅಂಕೆ ಏನಕ್ಕೆ ಹಾಕ್ತಾರೆ, ಅಂಕೆ ಅಂದರೆ ಏನು, ಯಾಕೆ ಹಾಕೋದಾಗ ಕಂಕಣ ಯಾಕೆ ಕಟ್ತಾರೆ? ಅಂಕಿ ಹಾಕೋದು ಅಂದರೆ ಅಲ್ಲಿಂದ ಜಾತ್ರೆಯ ಒಂದು ಉತ್ಸವದ ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ. ಕಂಕಣ ಕಟ್ಟೋದು ಯಾಕೆ, ಕಂಕಣ ನಾವು ಯಾಕೆ ಕಟ್ತೀವಿ ಅಂದರೆ, ಕಂಕಣ ಕಟ್ಟಿದ ಮೇಲೆ ಜಾತ್ರೆ ಮುಗಿಯೋ ತನಕ ಎಲ್ಲಿ ಹೋಗಿ ಹೊರಗಡೆ ಉಳಿಯೋ ಹಾಗಿಲ್ಲ. ಅದನ್ನು ಕಟ್ಟಿದ ಮೇಲೆ ಎಲ್ಲೂ ಉಳಿಯೋ ಹಾಗಿಲ್ಲ. ನೀವು ಎಲ್ಲಿಗೆ ಹೋದ್ರೂ ಕೂಡ ವಾಪಸ್ ಮತ್ತು ಊರಿಗೆ ಬರಬೇಕು. ನೈಟ್ ಎಷ್ಟೊತ್ತಾರಾಗಲಿ ಊರಿಗೆ ಬರಬೇಕು. ಬಂದು ಆಮೇಲೆ ಆ ಕಂಕಣವನ್ನು ಕಟ್ಟಿದ ಮೇಲೆ ಮನೆಗಳಲ್ಲಿ ಕುಟ್ಟಂಗಿಲ್ಲ, ಬೀಸಂಗಿಲ್ಲ. ಈಗ ಭತ್ತ ಕುಟ್ಟೋದು ಅಂತ ಹೇಳ್ತಾರಲ್ಲ, ಹಳ್ಳಿ ವಾಡಿಕೆಯಲ್ಲಿದೆ, ಕುಟ್ಟೋದು, ಬೀಸೋದು, ಆಮೇಲೆ ಹೊಲ ಹೂಳೋದು, ಉಳುಮೆ ಮಾಡ್ತೀವಲ್ಲ ನಾವು ಹೊಲದಲ್ಲಿ, ಅದೆಲ್ಲ ಯಾವುದೂ ಮಾಡೋಂಗಿಲ್ಲ. ಅದು ಜಾತ್ರೆಗೆ ಕಂಕಣ ಕಟ್ಟಿದ ಮೇಲೆ ಅದೆಲ್ಲ ಮಾಡೋಂಗಿಲ್ಲ. ಕಂಕಣ ಕಟ್ಟಿದ ಮೇಲೆ ಅದೆಲ್ಲ ಮಾಡೋಂಗಿಲ್ಲ. ಹೊರಗಡೆ ಹೋದರೆ ಎಷ್ಟೊತ್ತಾದರೂ ಕೂಡ ಮನೆಗೆ ಬರಬೇಕು. ಆಮೇಲೆ ಇನ್ನೊಂದು ಮುಖ್ಯ ಅಂದರೆ ಜಾತ್ರೆಗೆ ತಯಾರಿ ಮಾಡೋದು. ಈಗ ಕಂಕಣ ಕಟ್ಟಿ ಕಂಕಣಬದ್ಧರಾಗಿ ನಿಂತು ನಾವು ಸೇವೆಯನ್ನು ಮಾಡ್ತೀವಿ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥವ್ರು ಮಾತ್ರ ಅದನ್ನು ಕಟ್ಟಿಸ್ಕೋಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಊರವರಾದರೂ ಕೂಡ ಕೆಲವು ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ವ್ಯಕ್ತಿಗಳಾಗಲಿ, ನಮಗೆ ಇಲ್ಲಿ ಪಾಲ್ಗೊಳ್ಳೋಕ್ಕಾಗಲ್ಲ ಅನ್ನೋಂಥ ವ್ಯಕ್ತಿಗಳಿಗಾದರೂ ಅದು ಬೇಡ. ನೀವು ಪಾಲ್ಗೊಳ್ತೀವಿ, ಮನಸ್ಪೂರ್ವಕವಾಗಿ ಪಾಲ್ಗೊಳ್ತೀವಿ ಅಂದ್ರೆ ಮಾತ್ರ ಇಲ್ಲಿ ಕಂಕಣಬದ್ಧರಾಗಿ ಸೇವೆ ಮಾಡಿ ಅನ್ನೋದಕ್ಕೋಸ್ಕರ ಇದು ಪ್ರಾರಂಭಿಕವಾಗಿ ಒಂದು ಕಂಕಣ ಕಟ್ಟೋದು. ನಂತರ ಅಂಕಿ ಹಾಕೋದು. ಅಂಕಿ ಯಾಕೆ ಹಾಕ್ತೀವಿ ಅಂದರೆ, ಈಗ ಕಂಕಣಬದ್ಧರಾಗಿ ಸೇವೆ ಮಾಡೋಕ್ಕೆ ನಾವು ಕಂಕಣ ಕಟ್ಕೊತೀವಿ. ದೇವಿಯ ಜಾತ್ರೆ ಪ್ರಾರಂಭವಾಗುತ್ತೆ, ದೇವಿ ಮಹಿಷಾಸುರನ ಮರ್ದನ ಮಾಡಲಿಕ್ಕೆ ತಯಾರಾಗ್ತಾಳೆ ಅನ್ನೋದಕ್ಕೆ ಮುನ್ನುಡಿನೇ ಅಂಕಿ. ಅವಳು ನೆಕ್ಸ್ಟ್ 9 ದಿನ, ಈಗೇನು ನಾಳೆ ಬುಧವಾರ ದಿವಸ ಇಲ್ಲಿಂದ ರಥ ಹೋಗಿ ಅಲ್ಲಿ ಬಲಿದಾನ ಆಗಿ ಮಂಟಪಕ್ಕೆ ಕೂರ್ತಾಳಲ್ಲ ಅಮ್ಮ, ಆ ಒಂದು ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿ ಅಂಕಿ ಹಾಕೋದು. ಸಿದ್ಧತೆ, ರಣರಂಗವನ್ನು ಸಿದ್ಧತೆ ಮಾಡ್ಕೊಳ್ಳೋದು. ಮಹಿಷಾಸುರನ ಮರ್ದನ ಮಾಡಲಿಕ್ಕೆ ರಣರಂಗವನ್ನು ಸಿದ್ಧತೆ ಮಾಡ್ಕೊಳ್ಳಿಕ್ಕಾಗಿ ಅಂಕಿ ಹಾಕೋದು ಅಂತ ಅಂಕಿಯ ವಿಶೇಷತೆ. ಇನ್ನು ಎಷ್ಟು ಸಲ ಅಂಕೆ ಹಾಕ್ತೀರಾ ಸರ್ ಆ ಜಾತ್ರೆ ಮುಗಿಯೋ? ಒಂದು ಜಾತ್ರೆಗೆ ಒಂದು ಅಂಕಿ ಮೇಡಮ್. ಪೂರ್ವಕವಾಗಿ 5 ದಿನ ಅಥವಾ 9 ದಿನ ಪೂರ್ವಕವಾಗಿ ಒಂದು ಅಂಕಿ ಹಾಕ್ತೀವಿ. ಒಂದು ಅಂಕಿ ಹಾಕಿದ ಮೇಲೆ ಒಂದು ಜಾತ್ರೆ. ಆಮೇಲೆ ಈಗ ಜಾತ್ರೆ ಸ್ಟಾರ್ಟ್ ಆದ್ರ ಮೇಲೆ ಮತ್ತೊಂದು ಸಲ ಅಂಕೆ ಹಾಕಿ ಅದು ದೊಡ್ಡ ರಂಗ, ರಣರಂಗ. ಅದು ಇದು ಪೂರ್ವ ತಯಾರಿ. ಈ ಅಂಕಿ ರಂಗ ಇದೆಯಲ್ಲ, ಇದು ಪೂರ್ವ ತಯಾರಿ. ಇದಾದ ಮೇಲೆ ಜಾತ್ರೆ ಸ್ಟಾರ್ಟ್ ಆದಮೇಲೆ ಅಮ್ಮ ಮೆರವಣಿಗೆ ಹೋಗಿ ಅಲ್ಲಿ ಒಂದು ಪಾದಗಟ್ಟೆ ಬಂದು ಕೂರುತ್ತೆ. ಇಲ್ಲಿ ಮಹಾಮಂಟಪಕ್ಕೆ ಬರುತ್ತೆ, ಜಾತ್ರೆ ಗದ್ದಿಗೆ ಬರುತ್ತಲ್ಲ, ಅದು ರಣರಂಗ. ಅದು ದೊಡ್ಡ ರಂಗ. ಅದು ಮಹಿಷಾಸುರನ ಮರ್ದನ ಮಾಡ್ತಕ್ಕಂಥ ಜಾಗ. ಮರ್ದನ ಮಾಡಿದ ಮೇಲೆ ಅಲ್ಲಿಂದ ಅಮ್ಮನವರು 9 ದಿನಕ್ಕೆ ಗಡಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೋಗ್ತಾರಲ್ಲ, ಅದು ಅವರ ಮುತ್ತೈದೆತನ ಕಳೀಲಿಕ್ಕೆ ಹೋಗ್ತಕ್ಕಂಥದ್ದು. ಗಂಡನ ಸಂಹಾರ ಆದಮೇಲೆ ಮುತ್ತೈದೆತನ ಕಳೀಲಿಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ.
ತದನಂತರ ಯುಗಾದಿವರೆಗೂ ಯಾವುದೇ ಪೂಜಾ ಸೇವೆ ಇರೋದಿಲ್ಲ. ಯುಗಾದಿಗೆ ಅಮ್ಮನವರ ಮರುಕಳಿಸಿ ಮತ್ತೆ ಮುತ್ತೈದೆ ಮಾಡ್ತಾರೆ. ಹಾಂ, ಆವತ್ತಿನ ದಿನ ಯುಗಾದಿ ದಿನ ಪೂಜೆ ಹಮ್ಮಿಕೊಳ್ಳುವಂಥದ್ದು. ಸರಿ, ಇನ್ನು ಈ ಕಂಕಣ ಅಂತ ಹೇಳಿದ್ರೆ ಅದನ್ನ ಯಾವಾಗ ಕಳಿಸ್ತೀರಾ ಹಾಗಿದ್ರೆ? ಅಂದರೆ ಈಗ ಇವಾಗ ಗಡಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ, ಓ ಲಾಸ್ಟ್ 9 ದಿನಗಳಾದಮೇಲೆ ಗಡಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ, ಅವತ್ತು ಕಂಕಣ ಇದೇನು ಅಂಕಿಯ ಕಂಕಣ ಕಟ್ಟಿರ್ತೀವಲ್ಲ, ಅವತ್ತು ಈ ಕಂಕಣವನ್ನು ಅಲ್ಲಿ ಬಿಚ್ಚಬೇಕು. ಓಕೆ, ಅದನ್ನು ನಾವೇ, ಅದೊಂದು ಪದ್ಧತಿ ಇರುತ್ತೆ, ನಿಯಮ ನಿತ್ಯಗಳಿದೆ, ಅದನ್ನು ನಾವು ಅಲ್ಲಿ ಮಾಡ್ತೀವಿ ಮಾಡುವಂಥದ್ದು. ಅಂದರೆ ಎಲ್ಲದನ್ನು ಸಹ ಬಿಚ್ಚೋದು ಅವತ್ತಿನ ದಿನ, ಅವತ್ತಿನ ದಿವಸ. ಇವನ್ ಅಮ್ಮನ ತಾಳೆ ಆಗಿರ್ಬೋದು, ಬಾಸಿಂಗ ಎಲ್ಲ ಅದೆಲ್ಲ ಅಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರತೀತಿ ನಡೆದು ಬಂದಿದೆ. ಅಂದರೆ ಈಗ ಮಾರಿಕಾಂಬೆಯ ಒಂದು ದೃಷ್ಟಿಯಲ್ಲಿ ನಾವು ತಾಯಿಯ ಮಕ್ಕಳು, ತಾಯಿಯ ಕಾರ್ಯಕ್ರಮವನ್ನು ಸೇವೆಯನ್ನು ಮಾಡತಕ್ಕಂಥ ಪ್ರತೀತಿ. ಸರ್, ಇನ್ನು ರಾಣಿಕೋಲ್ ಅಂತ ಹೇಳಿದ್ರೆ, ರಾಣಿಕೋಲ್ ಅಂದರೆ ಏನು, ಹಾಗೆ ಹೇಗೆ ಬಂದಿರುವಂಥದ್ದು ಅಂತ ಹೇಳ್ಬೋದಾ ಸರ್? ಹಾಂ ಮೇಡಮ್, ರಾಣಿಕೋಲು ಅಂದರೆ ಅಮ್ಮನವರು 9 ದಿನಗಳ ಕಾಲ ಈ ಒಂದು ನಾವು ರಣರಂಗವನ್ನು ಹಾಕಿರ್ತೀವಲ್ಲ, ಈ ರಣರಂಗದಲ್ಲಿ ಕುಳಿತು ಮಹಿಷಾಸುರನ್ನು ಮರ್ದನ ಮಾಡಿ ದಣಿವಾಗಿ ಸುಸ್ತಾಗಿರ್ತಕ್ಕಂಥ ಸಮಯದಲ್ಲಿ ಈ ಒಂದು ಕೋಲನ್ನು ನಮ್ಮ ಪೂರ್ವಜರು ಆಸಾದಿ ಬಸವ ಅಂತಕ್ಕಂಥ ವ್ಯಕ್ತಿ, ನಮ್ಮ ಪೂರ್ವಜ, ನಮ್ಮ ಕುಲಬಾಂಧವ, ಆ ವ್ಯಕ್ತಿ ಈ ಒಂದು ಕೋಲನ್ನು ಅಮ್ಮನವರ ಬೆನ್ನಿಗೆ ಆಸರೆಯಾಗಿ ಕೊಟ್ಟಿರ್ತಾರೆ. ಆಸರೆಯಾಗಿ ಕೊಟ್ಟಾಗ ಇದು ಹೀಗೆ 3 ಮುಖವಾಗಿ ಬಾಗುತ್ತೆ. ಬಾಗಿದಾಗ ತಾಯಿ ದಣಿವಾರಿಸ್ಕೊತಾರೆ. ದಣಿವಾರಿಸ್ಕೊಂಡು ಎದ್ದು ಹೋಗುವಾಗ ಈ ನಮ್ಮ ಪೂರ್ವಜ ಆಸಾದಿ ಬಸವ ಅವರು, ತಾಯಿ ಇದು ಕೋಲನ್ನು ಮತ್ತು ನಾನೇನು ಮಾಡಲಿ, ಎದ್ದು ಹೊರಟ್ರಿ ನಾನೇನು ಮಾಡಲಿ ಅಂದಾಗ, ಈ ಒಂದು ಕೋಲನ್ನು ನಾನು ಜಗತ್ತಿಗೆ ರಾಣಿಯಾಗಿರ್ತೀನಿ, ಇದು ರಾಣಿ ಕೋಲು ಅಂತ ಕರೀತಾರೆ, ಇದನ್ನು ಇಟ್ಟು ನೀನು ಈ ಒಂದು ಜಾತ್ರಾ ಒಂದು ಉತ್ಸವದಲ್ಲಿ ಬಂದಿರತಕ್ಕಂಥ ಭಕ್ತರ ತಲೆ ಮೇಲೆ ಆಶೀರ್ವಾದವನ್ನು ಮಾಡು, ಒಳ್ಳೆಯದಾಗತ್ತೆ ಎಂತಕ್ಕಂಥ ಒಂದು ಪ್ರತೀತಿಯನ್ನು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಅಂಕಿ ಹಾಕುವುದು, ರಣರಂಗ ಹೊಡೆಯುವುದು, ದೊಡ್ಡರಂಗ ಹೊಡೆಯುವುದು, ಗಡಿ ವಿಸರ್ಜನಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಗಳೆಲ್ಲವನ್ನು ಹೀಗೆ ಪರಿಮಿತಿಯಾಗಿ ಹೆಂಗೆ ನಡೆಯುತ್ತೆ, ಈ ಒಂದು ಸೇವೆಗಳಲ್ಲಿ ಈ ಒಂದು ಕೋಲನ್ನು ಬಂದಿರತಕ್ಕಂಥ ಭಕ್ತರ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋಂಥ ಒಂದು ಪ್ರತೀತಿಯಿಂದ ಶ್ರೀ ಮಾರಿಕಾಂಬಾ ದೇವಿ ನಮಗೆ ನಮ್ಮ ಆಸಾದಿ ಬಸವನವರ ಮೂಲಕ ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಇದಕ್ಕೆ ನಾವು ರಾಣಿಕೋಲು ಅಂತೀವಿ. ಸೊ ನೋಡಿದ್ರಲ್ಲ, ಇಷ್ಟೋ ಗಂಟ ಆಸಾದಿ ಕುಟುಂಬದ ಬಸವ ಇಷ್ಟೆಲ್ಲ ಈ ಒಂದು ಇಷ್ಟು ಕಾರ್ಯಕ್ರಮ ಆಗ್ತದೆ, ಇಷ್ಟು ವಿಜೃಂಭಣೆಯಿಂದ ಆಗ್ತದೆ, ಜೊತೆಗೆ ಮಾರಿಕಾಂಬಾ ನಮ್ಮಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಆಸಾದಿ ಕುಟುಂಬದ ಬಸವಗೆ ಮೇನ್ ಅಂತಲೇ ಹೇಳ್ಬೋದು. ಇನ್ನು ಪ್ರತಿ ವರ್ಷವೂ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆನ ನೀವೇ ಮಾಡಿಕೊಡುವಂಥದ್ದು ನಿಮ್ಮ ಕುಟುಂಬನೇ ಅಲ್ವಾ ಸರ್? ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಲಾಸ್ಟ್ಲಿ? ಮೇಡಮ್, ಇದರಲ್ಲಿ ನಾವು ನಡೆಸ್ಕೊಳ್ಳೋದು ಅನ್ನೋದಕ್ಕಿಂತ ಈ ಒಂದು ವಿಷಯದಲ್ಲಿ ನಾವು ನಮಗೊಂದು ಭಾಗ ಇದೆ, ತಾಯಿಯ ಒಂದು ಆಶೀರ್ವಾದ ನಮ್ಮ ಮೇಲಿದೆ, ಆ ಒಂದು ತಾಯಿಯ ಒಂದು ಆಶೀರ್ವಾದದಲ್ಲಿ ನಾವು ಪಾಲ್ಗೊಳ್ತೀವಲ್ಲ ಅಂತಕ್ಕಂಥದ್ದೇ ಒಂದು ಹೆಚ್ಚಿನ ಖುಷಿ ಮೇಡಮ್ ನಮಗೆ. ಅಂದರೆ ನಾವಿಲ್ಲಿ ಭಾಗಿಯಾಗೋದಕ್ಕಿಂತಲೂ ತಾಯಿಯ ಒಂದು ಪ್ರಸಾದ ನಮಗೆ ಪ್ರತಿ ವರ್ಷವೂ ಜೀವನ ಪರ್ಯಂತ ಕಾಲದಿಂದಲೂ ನಮಗೇನೇ ಬಂದಿದೆ, ಆ ಒಂದು ಪ್ರಸಾದವನ್ನು ಒಂದು ತುತ್ತು ಉಣ್ತಕ್ಕಂಥ ಒಂದು ಶಕ್ತಿಯನ್ನು ತಾಯಿ ನಮಗೆ ನೀಡಿದಾಳೆ. ಅಂದರೆ ಅದು ನಮ್ಮ ಪೂರ್ವಜರು ಆಸಾದಿ ಬಸವ ಅವರು ಮಾಡಿರ್ತಕ್ಕಂಥ ಒಂದು ಪುಣ್ಯ. ಅದನ್ನು ನಾವು ಹಿಂಗೆ ಪಾರಂಪರಿಕವಾಗಿ ನಡೆಸ್ಕೊಂಡು ಹೋಗ್ತೀವಿ. ಮಾಡಿದಿರುವಂಥದ್ದು. ಇನ್ನು ಜಾತ್ರೆ ಗದ್ಗೆಯಲ್ಲಿ ಇಡೀ ದಿನ ಇರಬೇಕಾಗತ್ತೆ ಅಲ್ವಾ ಸರ್? ಸುಸ್ತಾಗಲ್ವಾ ಆ ಟೈಮಲ್ಲಿ? ಈಗ ಅಷ್ಟೊತ್ತೆಲ್ಲ ಇರಬೇಕಾಗತ್ತೆ ಸೇವೆ ಮಾಡ್ತಾ ಅಂದಾಗ. ಆಗುತ್ತೆ ಮೇಡಮ್. ಬೆಳಗ್ಗೆ ಜಾವ 4 ಗಂಟೆ ಮಂಗಳಾರತಿ ಪ್ರಾರಂಭ, ಅಲ್ಲಿಂದ ರಾತ್ರಿ 11 ಗಂಟೆ ಮಹಾಮಂಗಳಾರತಿ, ಅಲ್ಲಿವರೆಗೂ ನಿತ್ಯ ಇರ್ತೀವಿ. ನಾವು ದೇವಿ ವರ್ಷಿಡೀ ನಮ್ಮನ್ನು ಕಾಪಾಡ್ತಾಳೆ. ನಾವು ಒಂದು 9 ದಿನಗಳ ಕಾಲ ದೇವಿಗೆ ಒಂದು ಸೇವೆ ಸಲ್ಲಿಸೋದ್ರಿಂದ ನಮಗೇನು ದೊಡ್ಡ ವಿಷಯ ಅನಿಸಲ್ಲ ಮೇಡಮ್. ನಿತ್ಯ ಮಾಡ್ತೀವಿ. ಅದು ಎಷ್ಟೇ ಪ್ರಾಬ್ಲಮ್ ಆದರೂ ಕೂಡ, ಎಷ್ಟೇ ತೊಂದರೆ ಆದರೂ ಕೂಡ, ಈಗ ನಮ್ಮಲ್ಲೂ ತೊಂದರೆಗಳು ಸಿಕ್ಕಾಪಟ್ಟೆ ಇದೆ, ಹಾಗಂತ ನಾವು ತಾಯಿಯ ಸೇವೆನ ಬಿಡೋಕ್ಕಾಗಲ್ಲ. ಮಾಡ್ತೀವಿ, ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ತಲೆತಲಾಂತರಗಳು ಕಳೆದ್ರೂ ಕೂಡ ನಾವು ಮಾಡ್ಕೊತ ಬರ್ತೀವಿ. ಆದರೆ ಈ ಒಂದು ನಾಮಧೇಯ ನಮಗೆ ಜಗತ್ಪ್ರಸಿದ್ಧಿ ಆಗಲಿ, ನಮ್ಮ ಒಂದು ಧರ್ಮಗುರುಗಳಾಗಿರ್ತಕ್ಕಂಥ ಆಸಾದಿ ಬಸವ ಅವರು ಒಂದು ಹೆಚ್ಚಿನ ಪ್ರಚಾರದೊಂದಿಗೆ ಜಗತ್ತಲ್ಲಿ ಮೆರುಗುಗೊಳ್ಳಿ ಅನ್ನೋದು ನಮ್ಮ ಒಂದು ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಮಾಹಿತಿ. ಜಗತ್ಪ್ರಸಿದ್ಧಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ, ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಜಗತ್ಪ್ರಸಿದ್ಧಿ. ಎಲ್ಲರೂ ಜಾತ್ರೆಗೆ ಒಮ್ಮೆ ಬನ್ನಿ, ಈ ಒಂದು ತಾಯಿಯ ಸೊಬಗನ್ನು ನೋಡಿ ಕಣ್ತುಂಬಿಕೊಳ್ಳಿ, ಖುಷಿಪಡಿ, ಆನಂದಿಸಿ. ಎಲ್ಲರೂ ದಯಮಾಡಿ ಜಾತ್ರೆಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾವು ಆಸಾದಿ ಬಂಧುಗಳು, ಎಲ್ಲರೂ ಶಿರಸಿ ಜಾತ್ರೆಗೆ ಬನ್ನಿ. ನಮ್ಮ ಆಸಾದಿ ಬಂಧುಗಳ ಪರವಾಗಿ ಎಲ್ಲರಿಗೂ ಶಿರಸಿ ಜಾತ್ರೆಗೆ ಹಾರ್ದಿಕ ಸ್ವಾಗತ.